ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 17ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 18 ಶುರು ಮಾಡೋಣ. ನಂದನ್ ಅವರ ಕಣ್ಣೀರು ನೋಡಿ ಗೌತಮ್, ಸಿಂಚನ, ರಾಧಾ, ವಸುಮತಿಯವರು ಗಾಬರಿಯಾಗಿ ಅವರ ಬಳಿ ಓಡಿ ಹೋಗಿ ಕುಳಿತರು. ಗೌತಮ್ ತನ್ನ ತಂದೆಯ ಭುಜ ಬಳಸಿ ಹಿಡಿದು, ಡ್ಯಾಡ್ ಪ್ಲೀಸ್ ಅಳಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಎಂದ ಗೌತಮ್. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡಿಬಿಟ್ಟೆ, ನಿಮ್ಮನ್ನೇ ಅನುಮಾನಿಸ್ಬಿಟ್ಟೆ ಎಂದು ಬಿಕ್ಕುತ್ತಾ ಕೈ ಮುಗಿದರು ವಸುಮತಿ. ಇಲ್ಲ ವಸು, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ತಪ್ಪೆಲ್ಲ ನಂದೇ. ಚಿಕ್ಕ ವಯಸ್ಸಲ್ಲಿ ಅವನನ್ನು ನಿನ್ನಿಂದ ದೂರ ಇಟ್ಟೆ. ತಾಯಿ ಮಡಿಲಲ್ಲಿ ಬೆಳಿಬೇಕಾದವನು ಯಾರೂ ಇಲ್ಲದ ಪ್ರದೇಶದಲ್ಲಿ ಒಬ್ಬನೇ ಇದ್ದು ಓದೋ ಹಾಗೆ ಮಾಡಿದೆ. ನಿನ್ನ ಪ್ರೀತಿಯಿಂದ ಅವನನ್ನು ವಂಚಿತನನ್ನಾಗಿ ಮಾಡಿಬಿಟ್ಟೆ ವಸು, ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ವಸು, ಕ್ಷಮಿಸು ಎಂದು ನಂದನ್ ಅವರು ಕೂಡ ಕೈ ಮುಗಿದರು ಮಡದಿಯ ಮುಂದೆ. ರೀ, ಇದೇನು ಮಾತಾಡ್ತಿದ್ದೀರಾ ನೀವು ಎಂದು ಅವರ ಕೈ ಕೆಳಗಿಳಿಸಿ, ನೀವು ಹೀಗೆಲ್ಲ ಕೈ ಮುಗಿಬೇಡಿ. ನನಗೀಗ ಸತ್ಯ ಗೊತ್ತಾಗಿದೆ ಅಲ್ವಾ, ಈಗ ನನಗೆ ಬೇಜಾರಿಲ್ಲ. ಗುರುಗಳು ಹೇಳಿದ ಹಾಗೆ ನಾವು ಕೂಡ ಅವನಿಂದ ಗುರುಗಳು ಹೇಳೋವರೆಗೂ ದೂರನೇ ಇರ್ತೀವಿ. ನೀವು ಬೇಜಾರು ಮಾಡ್ಕೋಬೇಡಿ ಎಂದು ಸಮಾಧಾನ ಮಾಡಿದರು. ಡ್ಯಾಡಿ ಎಂದು ಟೇಬಲ್ ಚೇರ್ ಮೇಲೆ ಕೂತಿದ್ದ ರಾಜಾರಾಮ್ ಅವರನ್ನು ಹಿಂದಿನಿಂದ ಲಘುವಾಗಿ ಅಪ್ಪಿದಳು. ಕಮ್ ಸಿಟ್ ಎಂದು ಚೇರ್ ಕಡೆ ಕೈ ತೋರಿಸಿದರು ರಾಜಾರಾಮ್. ಶಾಂತಮ್ಮ ಬಂದು ಇಬ್ಬರಿಗೂ ತಟ್ಟೆಗೆ ತಿಂಡಿ ಬಡಿಸಿದರು. ತಿಂಡಿ ತಿನ್ನುತ್ತಾ ರಾಜಾರಾಮ್ ಅವರು ತಮ್ಮ ಮಾತಿಗೆ ಪೀಠಿಕೆ ಹಾಕಿದರು. ಪುಟ, ನನ್ನ ಫ್ರೆಂಡ್ ಗಿರೀಶ್ ಮಗ ರಂಜಿತ್ ಗೊತ್ತಾ ಎಂದು ಕೇಳಲು, ಯಾರು? ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಗಿರೀಶ್ ಅಂಕಲ್ ಮಗ ಅಲ್ವಾ ಎನ್ನಲು, ಹ್ಞೂ ಪುಟ, ಅವನೇ. ಮೊನ್ನೆ ಫಾರಿನ್ನಿಂದ ಇಂಡಿಯಾಕ್ಕೆ ತನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಬಂದಿದ್ದಾನಂತೆ. ಅವನು ನಿನ್ನನ್ನು ಮೀಟ್ ಮಾಡಬೇಕು ಅಂದಿದ್ದಾನೆ. ಇವತ್ತು ಹೋಗಿ ಮೀಟ್ ಮಾಡಿ ಬಾ ಎಂದರೆ, ನನ್ನನ್ನು ಯಾಕೆ ಮೀಟ್ ಮಾಡಬೇಕಂತೆ ಎಂದು ಅನುಮಾನದಿಂದ ಕೇಳಲು, ಅದು ಅದು ಪುಟ, ಮುಂದೆ ನೀವಿಬ್ಬರು ತಾನೇ ನಮ್ಮ ಬಿಸ್ನೆಸ್ ಮುಂದುವರ್ಸ್ಕೊಂಡು ಹೋಗೋರು. ಅದಕ್ಕೆ ಮೊದಲೇ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಎನ್ನಲು, ಅಂಡರ್ಸ್ಟ್ಯಾಂಡಿಂಗ್ ಎಂದು ಆಶ್ಚರ್ಯದಿಂದ ಕೇಳಿದಳು ಭರಣಿ. ಐ ಮೀನ್, ಬಿಸ್ನೆಸ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಎಂದರು. ಆಗ ಓಕೆ ಫೈನ್ ಡ್ಯಾಡಿ, ಮೀಟ್ ಮಾಡ್ತೀನಿ ಎಂದಾಗ, ಸರಿ ಹಾಗಿದ್ರೆ ನಾನು ಈಗಲೇ ಕಾಲ್ ಮಾಡಿ ನೀನು ಮೀಟ್ ಮಾಡೋದಕ್ಕೆ ಒಪ್ಕೊಂಡಿರೋ ವಿಷಯನ ಹೇಳ್ತೀನಿ ಎಂದು ತಿಂಡಿ ತಿನ್ನೋದು ಮುಗಿದಿದ್ದರಿಂದ ಕಾಲ್ ಮಾಡಲು ಹೋದರು. ಪ್ರಶಾಂತ್ ಈಗ ಚೇತರಿಸಿಕೊಂಡಿದ್ದ. ಎದ್ದು ಓಡಾಡೋದಕ್ಕೆ ಶುರು ಮಾಡಿದ್ದ. ಈಗ ತನ್ನ ಕೆಲಸ ತಾನೇ ಮಾಡಿಕೊಳ್ಳುತ್ತಿದ್ದ. ಇಷ್ಟು ದಿನ ಪ್ರಶಾಂತ್ಗೆ ಹುಷಾರಿಲ್ಲ, ಅವನನ್ನು ಆರೈಕೆ ಮಾಡೋದ್ರಲ್ಲೇ ಸಮಯ ಹೋಗುತ್ತಿತ್ತು. ಹಾಗಾಗಿ ಹೊರಗಡೆಯಿಂದ ಊಟ ತಿಂಡಿ ತಂದು ತಿನ್ನುತ್ತಿದ್ದರು. ಈ ಮೂವರಲ್ಲಿ ಭರತ್ಗೆ ಮಾತ್ರ ಅಡುಗೆ ಮಾಡೋದಕ್ಕೆ ಚೆನ್ನಾಗಿ ಬರ್ತಿತ್ತು. ಇವತ್ತು ಭರತ್ದೇ ನಳಪಾಕ. ಲಂಡನ್ನಲ್ಲಿದ್ದಾಗ ಭರತ್ ತಾನೇ ಸ್ವತಃ ಅಡುಗೆ ಕುಕ್ ಮಾಡಿಕೊಳ್ಳುತ್ತಿದ್ದ. ಅವನಿಗೆ ಅಲ್ಲಿಯ ಆಹಾರ ಪದ್ಧತಿ ಚೂರೂ ಇಷ್ಟ ಆಗ್ತಿರಲಿಲ್ಲ. ಆಗ ಕಲಿತ ವಿದ್ಯೆ ಇಂದು ಉಪಯೋಗಕ್ಕೆ ಬಂದಿತ್ತು. ಮಗ, ಎಷ್ಟು ದಿನ ಆಯಿತು ಆಚೆ ಕಡೆಯಿಂದ ಊಟ ತಿಂದು? ನಾಲ್ಗೆ ಜಿಡ್ಡುಗಟ್ಟು ಹೋಗಿತ್ತು. ಇವತ್ತು ನಿನ್ನ ಕೈಯಿಂದ ಮಾಡಿ ಚಿತ್ರಾನ್ನ ತಿಂದು ನಾಲ್ಗೆನ ಸರಿ ಮಾಡ್ಕೊಳ್ತೀನಿ ಎಂದ ಚರಣ್. ಮಗ, ನಿನ್ನ ಮದುವೆ ಆಗೋ ಹುಡುಗಿ ತುಂಬ ಅದೃಷ್ಟ ಮಾಡಿರ್ತಾಳೆ ನೋಡು. ದಿನ ರುಚಿಯಾಗಿ ಅಡುಗೆ ಮಾಡಿ ಹಾಕೋ ಗಂಡ ಸಿಕ್ಕರೆ ಯಾರು ಬೇಡ ಅಂತಾರೆ ಎನ್ನಲು, ದಿನ ನಾನೇ ಬೇಯಿಸಿ ಹಾಕಿದ್ರೆ ಅವಳೇನು ಮಾಡ್ತಾಳೆ ಎಂದು ಕೇಳಲು, ನೀನು ಬೇಯಿಸಿದ್ದನ್ನು ತಿಂತಾಳೆ ಎಂದು ಹೇಳಿ ಕಿಸಕ್ಕನೆ ನಕ್ಕ ಚರಣ್. ಮುಚ್ಕೊಂಡು ತಿನ್ನಲೇ ಎಂದು ರೇಗಿದ ಭರತ್. ಮುಚ್ಕೊಂಡು ತಿನ್ನೋದಕ್ಕೆ ಬರಲ್ಲ ಮಗ, ತೆರೆದೇ ತಿನ್ನಬೇಕು ಎಂದಾಗ ಭರತ್ ಚರಣ್ ಬೆನ್ನಿಗೆ 2 ಗುದ್ದಿ, ತರಲೆ ನನ್ನ ಮಗನೇ, ತಿನ್ನೋದಕ್ಕೆ ಮಾತ್ರ ತೆಗಿ, ಮಿಕ್ಕಿದ್ದಕ್ಕೆ ಮುಚ್ಕೋ ಅಂತ ಹೇಳಿದ್ದು ಎಂದಾಗ ಪ್ರಶಾಂತ್ ಜೋರಾಗಿ ನಕ್ಕಿದ್ದ. ಭರತ್ ಚರಣ್ನ ಕಾಲೇಜ್ಗೆ ಬಿಟ್ಟು ತನ್ನ ಕೆಲಸಕ್ಕೆ ಹೋಗಬೇಕು. ಹಿಂದಿನಿಂದ ಯಾರು ಭರತ್ ಎಂದು ಕೂಗಿದಂತಾಗಿ ತಿರುಗಿದರೆ ರುಕ್ಮಿಣಿ ನಿಂತಿದ್ದಳು. ಬಂದಳು ನೋಡು ಬಕೆಟ್ ರಾಣಿ ಎಂದು ಗೊಣಗಿದ ಚರಣ್. ಸುಮ್ಮನಿರು ಮಗ, ಅವಳು ಕೇಳಿಸ್ಕೊಂಡ್ರೆ ಆ ಬಕೆಟಲ್ಲಿ ಹಾಕಿ ತುಳಿದ್ಬಿಟ್ಟಾಳು, ಹುಷಾರ್ ಎಂದು ಭರತ್ ನಕ್ಕಾಗ ಚರಣ್ ಭರತ್ನನ್ನೇ ಗುರಾಯಿಸಿದ. ಎಸ್ ರುಕ್ಮಿಣಿ ಎಂದು ಅವಳು ಇವರ ಸಮೀಪ ಬರುತ್ತಿದ್ದಂತೆ ಕೇಳಿದ ಭರತ್. ಅದು ಪ್ರಶಾಂತ್ ಹೇಗಿದ್ದಾನೆ ಎಂದು ಕೇಳಲು, ಈಗ ಆರಾಮಾಗಿದ್ದಾನೆ ಎಂದ ಭರತ್. ಹೌದಾ, ಅವನೆಲ್ಲಿರೋದು? ಅಡ್ರೆಸ್ ಕೊಟ್ಟರೆ ಒಂದ್ಸಾರಿ ಮೀಟಾಗಿ ಮಾತಾಡ್ತೀನಿ
ಎಂದಳು. ಸರಿ ಎಂದು ಅಡ್ರೆಸ್ ಹೇಳಿ, ಓಕೆ ರುಕ್ಮಿಣಿ, ನನ್ನ ಚೂರು ಕೆಲಸ ಇದೆ, ಮತ್ತೆ ಸಿಗುವ, ಬಾಯ್ ಎಂದು ಹೇಳಿದ ಭರತ್ ತನ್ನ ಕೆಲಸದ ಕಡೆ ಮುಖ ಮಾಡಿದ. ಭರತ್ ಹೋಗುತ್ತಿದ್ದ ಹಾಗೆ ರುಕ್ಮಿಣಿ ಚರಣ್ ಹಿಂದೆನೇ ಹೋಗಿ ಅವನ ಮುಂದೆ ಸೊಂಟದ ಮೇಲೆ ಎರಡೂ ಕೈ ಇಟ್ಟು ಗುರಾಯಿಸುತ್ತಾ, ಏನ್ರಿ, ನನ್ನ ಬಕೆಟ್ ರಾಣಿನಾ ಎಂದು ಮುಖ ದುಮ್ಮಿಸಿಕೊಂಡು ಕೇಳಿದಳು. ಚರಣ್ ಹಲ್ಲು ಕಿರಿಯುತ್ತಾ, ಯಾರು ಹೇಳಿದ ಹಾಗೆ ಎಂದ ತಡವರಿಸುತ್ತಾ. ನಿಮ್ಮ ತಾತ ಬಂದು ಹೇಳ್ದ ಎಂದಳು ಕೋಪದಿಂದ. ಏನೋ ತಾತನಾ? ನಮ್ಮ ತಾತ ತೀರ್ಕೊಂಡು 8 ವರ್ಷ ಆಯಿತು, ಅದು ಯಾವಾಗ ಬಂದು ಹೇಳಿದ್ರು ಎಂದು ಯೋಚಿಸುವಂತೆ ನಟಿಸಿದ. ಚರಣ್ ಎಂದು ಕಿರುಚಿದಾಗ, ಮೆಲ್ಲಗ್ರಿ, ಕಿವಿ ಹೋಯ್ತು ನಂದು ಎಂದ ಕಿವಿಯಲ್ಲಿ ಬೆರಳು ಹಾಕಿ ಅಲ್ಲಾಡಿಸುತ್ತ. ರೀ ಮಿಸ್ಟರ್, ಏನ್ರಿ ಅಂದ್ಕೊಂಡಿದ್ದೀರಾ ನನ್ನನ್ನು ಎನ್ನಲು, ಮಿನಿ ಮಾರಮ್ಮ ಅಂದ್ಕೊಂಡಿದ್ದೀನಿ ಎಂದ ನಗುತ್ತ. ಏನ್ರಿ, ನಾನು ಮಿನಿ ಮಾರಮ್ಮನ ಎಂದು ಕಣ್ಣಗಲಿಸಿ ಕೇಳಲು, ಸಾರಿ, ಏನೋ ತಮಾಷೆ ಮಾಡಿದ್ರೆ ನೀವೇನ್ರಿ ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ ಎಂದಾಗ, ಇನ್ನೊಂದು ಸಾರಿ ನನ್ನ ಬಗ್ಗೆ ಏನಾದರೂ ಹೇಳಬೇಕು ಆಗಿದೆ ನಿಮಗೆ ಎಂದು ತನ್ನ ತೋರು ಬೆರಳು ತೋರಿಸಿ ಹೇಳಿ, ಹೌದು, ಪ್ರಶಾಂತ್ ಬಗ್ಗೆ ಕೇಳಿದ್ರೆ ನಿಮ್ಗೇನ್ರಿ ಉರಿ ಎಂದಳು. ನನಗೆ ಯಾಕೆ ಉರಿ, ನೀವು ಪ್ರಶಾಂತ್ನಾದರೂ ಕೇಳಿ, ಅವ್ರ ಅಪ್ಪನ್ನಾದರೂ ಕೇಳಿ ಎಂದಾಗ ರುಕ್ಮಿಣಿಗೆ ಕೋಪ ಕರಗಿ ನಗು ಬಂದು ಜೋರಾಗಿ ನಕ್ಕು ಬಿಟ್ಟಳು. ಚರಣ್ ಅವಳ ನಗುವನ್ನೇ ನೋಡುತ್ತಾ ಕಳೆದು ಹೋದ. ರಾಜಾರಾಮ್ ಅವರು ಗಿರೀಶ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರು. ರಂಜಿತ್ ಮತ್ತು ಭರಣಿ ಇಬ್ಬರು ಮೀಟ್ ಆಗಲು ಅವರೇ ಒಂದು ರೆಸ್ಟೋರೆಂಟ್ನ ಟೇಬಲ್ ಬುಕ್ ಮಾಡಿ ಮಗನಿಗೆ ಅಲ್ಲಿಗೆ ಹೋಗಲು ಹೇಳಿದ್ದರು. ಅದರಂತೆ ರಾಜಾರಾಮ್ ಅವರಿಗೆ ವಿಷಯ ತಿಳಿಸಿ ಭರಣಿಗೆ ಅಲ್ಲಿಗೆ ಬರಲು ಹೇಳಿದ್ದ. ಸಂಜೆ ಭರಣಿ ರೆಡಿಯಾಗಿ ಗಿರೀಶ್ ಅವರು ಕಳುಹಿಸಿದ ರೆಸ್ಟೋರೆಂಟ್ ಅಡ್ರೆಸ್ಗೆ ಬಂದಳು. ರಂಜಿತ್ ಆಗಲೇ ತಮಗಾಗಿ ಬುಕ್ ಆಗಿದ್ದ ಟೇಬಲ್ ಮೇಲೆ ಭರಣಿ ಬರುವ ದಾರಿಯನ್ನೇ ಕಾಯುತ್ತಿದ್ದವನಲ್ಲಿ ಅವಳನ್ನು ನೋಡುವ ಕಾತುರ ತುಂಬಿತ್ತು. ಭರಣಿ ಆ ರೆಸ್ಟೋರೆಂಟ್ಗೆ ಬಂದು ಕಾಲ್ ಮಾಡಿ ತಾನು ಬಂದಿರುವುದಾಗಿ ತಿಳಿಸಿದಾಗ ರಂಜಿತ್ ಅವಳಿದ್ದಲ್ಲಿಗೆ ಬಂದು ಅವಳನ್ನು ನೋಡಿ, ವಾವ್, ಶಿ ಸೋ ಹಾಟ್ ಎಂಬ ಉದ್ಗಾರ ತೆಗೆದು ಸ್ಟನ್ ಆಗಿ ನಿಂತುಬಿಟ್ಟ. ಭರಣಿ ಅವನ ಬಳಿ ಬಂದು ಅವನ ಮುಖದ ಮುಂದೆ ಕೈ ಆಡಿಸಿ, ಆರ್ ಯು ರಂಜಿತ್ ಎಂದು ಕೇಳಿದ ತಕ್ಷಣ ವಾಸ್ತವಕ್ಕೆ ಬಂದು, ಹಾಯ್, ಐ ಆಮ್ ರಂಜಿತ್, ಹೌ ಆರ್ ಯು ಎಂದು ಕೈ ಮುಂದೆ ಮಾಡಿದ. ಹೆಲೋ ಭರಣಿ, ಐ ಆಮ್ ಗುಡ್ ಎಂದಳು ಅವನ ಕೈಗೆ ತನ್ನ ಕೈ ಸೇರಿಸಿ ಕುಲುಕುತ್ತ. ಪ್ಲೀಸ್ ಕಮ್ ಎಂದು ಬುಕ್ ಮಾಡಿದ್ದ ಟೇಬಲ್ ಕಡೆ ಕರೆದುಕೊಂಡು ಹೋಗಿ ಚೇರ್ ಹಿಂದೆ ಎಳೆದು ಪ್ಲೀಸ್ ಸಿಟ್ ಎಂದು ಅವಳಿಗೆ ಕೂರಲು ಹೇಳಿದ. ಥ್ಯಾಂಕ್ ಯು ಎಂದು ಸ್ಮೈಲ್ ಮಾಡಿ ಕೂತಳು. ಇವರಿಬ್ಬರು ಕೂರುತ್ತಿದ್ದ ಹಾಗೆ ವೇಟ್ರ್ ಬಂದು ಗುಡ್ ಈವ್ನಿಂಗ್ ಮ್ಯಾಮ್, ಗುಡ್ ಈವ್ನಿಂಗ್ ಸರ್ ಎಂದು ವಿಶ್ ಮಾಡಿ ಯುವರ್ ಆರ್ಡರ್ ಪ್ಲೀಸ್ ಎಂದ. ಬನ್ನಿ, ವಾಟ್ ಯು ವಾಂಟ್, ಹಾಟ್ ಕಾಫಿ ಆರ್ ಕೋಲ್ಡ್ ಕಾಫಿ ಎಂದು ರಂಜಿತ್ ಕೇಳಲು ಕೋಲ್ಡ್ ಕಾಫಿ ಎಂದಳು ಭರಣಿ. ಓಕೆ, ಟು ಕೋಲ್ಡ್ ಕಾಫಿ ಎಂದು ಆರ್ಡರ್ ಕೊಟ್ಟ ರಂಜಿತ್. ಓಕೆ ಸರ್ ಎಂದ ಆ ವೇಟರ್ ಕೋಲ್ಡ್ ಕಾಫಿ ತರಲು ಹೋದ. ಮತ್ತೆ ಭರಣಿ, ಎಜುಕೇಷನ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ಕೇಳಲು, ಮುಂದೆ ಡ್ಯಾಡಿ ಬಿಸ್ನೆಸ್ ನೋಡ್ಕೊಳ್ಳೋಣ ಅಂತ ಎಂದಾಗ, ಓ ದಟ್ಸ್ ನೈಸ್, ನಾನು ಕೂಡ ಡ್ಯಾಡ್ ಬಿಸ್ನೆಸ್ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಂದ. ನಂತರ ಇಬ್ಬರು ಒಬ್ಬರಿಗೊಬ್ಬರು ವೈಯಕ್ತಿಕ ಅಭಿರುಚಿ ಬಗ್ಗೆ ಮಾತನಾಡುತ್ತಿರುವಾಗಲೇ ಕೋಲ್ಡ್ ಕಾಫಿ ಬಂದಿತ್ತು. ಎದುರಿಗೆ ಕಾಫಿ ಕಪ್ ಟ್ರೇ ಹಿಡಿದು ಬರುತ್ತಿದ್ದ ವ್ಯಕ್ತಿಯ ನೋಡಿ ಹುಬ್ಬು ಗಂಟಿಕ್ಕಿ, ಇನ್ನೇನು ಮಾಡ್ತಿದ್ದಾನಿಲ್ಲಿ? ಓ, ಸರ್ವೆಂಟ್ ಕೆಲಸನಾ, ಮಾಡ್ತೀನಿ ತಡಿ ನಿನಗೆ, ಇವತ್ತಿದೆ ನಿನಗೆ ಎಂದು ಮನಸ್ಸಲ್ಲೇ ಏನೋ ಲೆಕ್ಕಾಚಾರ ಹಾಕಿದಳು. ಕಾಫಿ ಕಪ್ ಹಿಡಿದು ಇನ್ನೇನು ಟೇಬಲ್ ಮೇಲೆ ಇಡಬೇಕು, ಭರಣಿ ತಕ್ಷಣ ತನ್ನ ಕಾಲು ಅಡ್ಡ ಹಾಕಿ ಕೈಯಲ್ಲಿದ್ದ ಕೋಲ್ಡ್ ಕಾಫಿ ತನ್ನ ಮೈ ಮೇಲೆ ಬೀಳುವ ಹಾಗೆ ಮಾಡಿ ವ್ಯಂಗ್ಯವಾಗಿ ನಕ್ಕು ತಕ್ಷಣ ಮೇಲೆದ್ದು, ಓ ಮೈ ಗಾಡ್, ಇದೇನಾಯಿತು ಎಂದು ನಾಟಕ ಶುರು ಮಾಡಿದಳು. ಏ ಈಡಿಯಟ್, ನಿನ್ನ ಕಾಣಿಸಲ್ವಾ, ಇದೆಷ್ಟು ಕಾಸ್ಟ್ಲಿ ಡ್ರೆಸ್ ಅಂತ ಗೊತ್ತಾ, ನಿನ್ನ 1 ತಿಂಗಳು ಸ್ಯಾಲ್ರಿ ಕೊಟ್ಟರು ಇದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ. ವೇರ್ ಈಸ್ ಯುವರ್ ಮ್ಯಾನೇಜರ್, ಕಾಲ್ ಹಿಮ್ ಇಮಿಡಿಯೇಟ್ಲಿ ಎಂದಳು ಕೋಪದಿಂದ ಬುಸುಗುಡುತ್ತಾ. ಎಲ್ಲ ಕೊಬ್ಬಿದ ಕೋಳಿ, ಬೇಕು ಅಂತ ನನ್ನ ಕಾಲಿಗೆ ಅಡ್ಡ ಹಾಕಿ ಕಾಫಿ ತನ್ನ ಮೇಲೆ ಬೀಳೋ ಹಾಗೆ ಮಾಡಿ ಈಗೇನು ಮಾಡಬೇಕು ಅಂದ್ಕೊಂಡಿದ್ದಾಳೆ. ಛೇ, ಇವಳ ಅಜ್ಜಿ, ಆ ಇಡಿಯಟ್ ಈ ನಾಯಿಗೆ ಹೋಗಿ ಕಾಫಿ ಕೊಡಬೇಕಾಗಿದ್ದು ಅಂತ ಮೊದಲೇ ಹೇಳಿದರೆ ನಾನು ಈ ಕಡೆ ತಲೆ ಕೂಡ ಹಾಕಿ ಮಲಗ್ತಿರ್ಲಿಲ್ಲ. ಇವಳು ಏನು ಡ್ರಾಮಾ ಮಾಡ್ತಾಳೋ, ಎಲ್ಲ ನನ್ನ ಕರ್ಮ ಎಂದುಕೊಂಡ ಭರತ್ ಮನಸ್ಸಲ್ಲಿ. ಹೇ ಇಡಿಯಟ್, ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಎಂದ ರಂಜಿತ್ ಭರತ್ ಕಾಲರ್ ಹಿಡಿದು ಹೊಡೆಯುವಂತೆ ಕೈ ಎತ್ತಿದ ತಕ್ಷಣ ಭರತ್ ಅವನ ಕೈ ಗಟ್ಟಿಯಾಗಿ ಹಿಡಿದು, ಇಳಿಸು ಕೈನ, ಇಳಿಸು ಅಂದೆ, ಇಳಿಸಲೇ ಎಂದು ಅವನ ಕೈ ಜೋರಾಗಿ ಒದರಿ ಕಾಲರ್ ಬಿಡಿಸಿಕೊಂಡು, ನಿನ್ನ ಮುಂದೆ ನಿಂತಿದ್ದಾಳಲ್ಲ ಈ ಕೊಬ್ಬಿದ ಕೋಳಿ, ಬೇಕು ಅಂತಲೇ ನನ್ನ ಕಾಲಿಗೆ ತನ್ನ ಕಾಲಡ್ಡ ಹಾಕಿ ಕಾಫಿ ತನ್ನ ಮೇಲೆ ಚಲ್ಕೊಳ್ಳೋ ಹಾಗೆ ಮಾಡಿದಳು. ಇದರಲ್ಲಿ ನಂದೇನು ತಪ್ಪಿದೆ ಎಂದು ಕೇಳಲು, ಮ್ಯಾನೇಜರ್
ಎಂದು ಭರಣಿ ಜೋರಾಗಿ ಕೂಗುತ್ತಿದ್ದ ಹಾಗೆ ಮ್ಯಾನೇಜರ್ ಓಡೋಡಿ ಬಂದಿದ್ದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 18ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.